ನೀವು ಹೋಗಿರಿ, ನಾನು ಬರ್ತೀನಿ. ಸರಿ ಮೇಡಮ್ ಅವರೇ. ಯಮ್ಮ ಯಪ್ಪ. ಸಿದ್ದು, ನೋವು ಹೇಗಿದ್ಯಪ್ಪ? ಡಾಕ್ಟರ್ ಹತ್ರ ಹೋಗಿ ಬಂದ್ಯಾ? ಹ್ಞೂ ಲಕ್ಷ್ಮತೆ, ಈಗಷ್ಟೇ ಹೋಗಿ ಬಂದೆ. ಭಾವನಾ, ನೀನು ಬಂದ್ಯಾ? ಆಫೀಸ್ ಕೆಲಸ ಮುಗಿತಮ್ಮ? ಲಕ್ಷ್ಮತೆ, ನಾನು ನಿಮ್ಗೊಂದು ನಿಜ ಹೇಳೋಣ? ಹೇಳಪ್ಪ. ಇದು ಆಕ್ಸಿಡೆಂಟಿಂದ ಆಗಿರೋ ಕೆಲಸ ಅಲ್ಲ. ಮತ್ತೆ ಏನಪ್ಪ ಹೇಳ್ತಿದ್ಯಾ? ಹ್ಞೂ ಲಕ್ಷ್ಮತೆ, ಇದು ನನ್ಗೆ ಯಾರು ಆಗದೆ ಇರೋರೆ ಬೇಕು ಅಂತ ಮಾಡಿಸೋರೆ. ಯಾರಪ್ಪ ಅದು? ಸ್ವಲ್ಪನೂ ಮನುಷ್ಯತ್ವ ಇಲ್ವಾ ಅವ್ರಿಗೆ? ನಿಜವಾಗ್ಲೂ ಅವ್ರು ಒಳ್ಳೇದಾಗಲ್ಲ. ಹೋಗ್ಲಿ ಬಿಡಿ ಲಕ್ಷ್ಮತೆ, ನನ್ನ ಕಂಡ್ರೆ ಆಗದೆ ಇರೋರು ಊರು ತುಂಬ ಅವ್ರೆ. ಪಾಪ ಅವರೇ ಮಾಡಿಸೋರು ಅಥವಾ ಯಾರ ಕೈಲಾದ್ರೂ ಮಾಡಿಸಿದಾರೋ ಯಾರಿಗೂ ಗೊತ್ತು. ಏನಾದ್ರೂ ಆಗ್ಲಿ, ಅವ್ರಿಗೆ ಒಳ್ಳೇದಾಗತ್ತಾ? ಭಾವನಾ, ನೀನೇ ಹೇಳು, ಯಾರಾದ್ರೂ ಹೀಗ್ ಮಾಡ್ತಾರ? ಅವ್ರೇನು ಮೃಗಗಳ? ದೇವ್ರು ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ತಾನಪ್ಪ. ಲಕ್ಷ್ಮತೆ, ಶಾಪ ಎಲ್ಲ ಆಗ್ಬೇಡಿ ಬಿಡಿ. ಪಾಪ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಹಿಂಗೆ ಮಾಡಿಸೋರೆ. ಒಂದಲ್ಲ ಒಂದಿನ ನಿಜ ಗೊತ್ತಾದ್ಮೇಲೆ ಅವ್ರಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತಾಯ್ತದೆ. ನೀನು ಕೆಟ್ಟದ್ ಮಾಡಿದವ್ರಿಗೂ ಒಳ್ಳೇದೇ ಬಯಸ್ತೀಯಲ್ಲ ಸಿದ್ದು. ನೀನೆಷ್ಟು ಒಳ್ಳೆಯವನಪ್ಪ. ನೋಡ್ದ್ಯಾ ಭಾವನಾ, ಒಳ್ಳೆಯವ್ರನ್ನ ಜನ ಹೇಗ್ ನಡೆಸ್ಕೋತಾರೆ ಅಂತ? ಪಾಪ ಅವ್ರಿಷ್ಟೆಲ್ಲ ಮಾಡಿದ್ರು ಅವ್ರಿಗೆ ಬಿಟ್ಟೆ. ಭಾವನಾ, ನೀನ್ ಮಾಡೋ ಕಾಫಿ ಅಂದ್ರೆ ಅವನಿಗೆ ತುಂಬಾ ಇಷ್ಟ. ಹ್ಞೂ ಲಕ್ಷ್ಮತೆ, ಆ ಕಾಫಿ ಕುಡಿದ್ಮೇಕೆ ನನ್ನ ನೋವೆಲ್ಲ ಮಂಗ್ ಮಾಯ ಆಗ್ಬಿಡ್ಬೇಕು. ಭಾವನಾ, ಹೋಗಮ್ಮ, ಹೋಗ್ ಕಾಫಿ ಮಾಡು. ಸಿದ್ದು, ಒಳಗ್ ಕೂತ್ಕೋಪ, ಇದನ್ ಬಿಸಾಕ್ಬಿಟ್ ಬರ್ತೀನಿ. ಅಕ್ಕ ಅಕ್ಕ, ಹೊಡಿಯೋರೆ ಅಕ್ಕ ಇಲ್ವಾ? ಲಲಿತಾ, ಲಲಿತಾ ಜಲ್ಜಾ ಬಂದಿದ್ದಾಳೆ ನೋಡು. ರೀ, ಏನಿಲ್ಲ, ಏನೋ ಕಷ್ಟ ಅಂತ ಹೇಳ್ಕೊಂಡ್ಲು, ಅದಕ್ಕೆ ಮನೆ ಹತ್ರ ಬಾ ಅಂತ ಕರೆದಿದ್ದೆ, ಬಂದಿದ್ದಾಳೆ. ಕಳಿಸ್ಬಿಟ್ಟು ಬರ್ತೀನಿ ರೀ. ಜಲ್ಜಾ ಬಾ. ತಗೋ, ಯಾರಿಗೂ ಹೇಳ್ಬೇಡ. ಸರಿ ಅಕ್ಕ, ನಾ ಬರ್ತೀನಿ. ಹೋಗು. ಲಲಿತಾ, ಬಾಯಿಲಿ. ಏನ್ರಿ ಏನಿದೆಲ್ಲ? ಅಲ್ವೇ, ಅವಳು ಕೇಳಿದ್ಲು ಅಂತ ತಕ್ಷಣ ದುಡ್ಡು ಕೊಟ್ಬಿಡೋದ? ಅವಳು ಸುಳ್ಳು ಹೇಳ್ತಿದ್ದಾಳ, ಸತ್ಯ ಹೇಳ್ತಿದ್ದಾಳ? ವಿಚಾರಿಸಿ ಕೊಡಬೇಕು. ನಾವು ಕಣ್ಣೀರು ಕರಗ್ತೀವಿ ಅಂತ ಗೊತ್ತಾದರೆ ನಮ್ಮನ್ನು ದುರುಪಯೋಗ ಮಾಡ್ಕೋತಾರೆ. ನಾವು ಭಾವನೆಗಳಿಗೆ ಬೆಲೆ ಕೊಡ್ತೀವಿ, ಆದರೆ ಅವರು ದುಡ್ಡಿಗೆ ಬೆಲೆ ಕೊಡ್ತಾರೆ. ಏನಿಲ್ಲ ರೀ, ಅವ್ರ ತಾಯಿಗೆ ಹುಷಾರಿಲ್ಲ ಅಂತ ಹೇಳಿದ್ಲು, ಅದಕ್ಕೆ ಬಾ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ, ಕೊಟ್ಟೆ. ಸರಿ, ಹೋಗು. ಲಲಿತಾ, ಬಾಯ್ಲಿ. ಏನ್ರಿ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಬೆವರ್ತಾ ಇದೆಯಾ? ಏನಾಯ್ತು? ಅದು ಅಡುಗೆ ಮಾಡ್ತಾ ಇದ್ನಲ್ಲ, ಅದಕ್ಕೆ ಬೆವರ್ತಾ ಇದ್ದೀನಿ ರೀ, ಇನ್ನೇನಿಲ್ಲ. ಅದೇನು ನೋಡು.
ಇದನ್ನು ಹೇಗಾದರೂ ಯಾಕಮ್ಮ ಸಾಂಬಾರ್ ಕುದಿ ಬರ ಸರಿ ಬೇಗ ಮಾಡು. ಆಯಿತು. ಸರಿ ಹೋಗಲ್ಲ. ಭಾವನಾ, ನಮ್ಮ ಖುಷಿ ಆದಷ್ಟು ಬೇಗ ಎಲ್ಲ ಮಕ್ಕಳ ಥರ ಓಡಾಡೋ ಹಾಗಾದರೆ ಸಾಕು. ಹೌದು ಅದಕ್ಕೆ ನಾನು ಅಷ್ಟೇ ಬೇಡ್ಕೋತೀನಿ. ಭಾವನಾ ಅಮ್ಮ, ನಾನು ಯಾವಾಗ ಓಡಾಡೋದು? ಇನ್ನು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ನೀನು ಆರಾಮಾಗಿ ಆಟ ಆಡ್ಬೋದು. ಹೌದು ಖುಷಿ. ಭಾವನಾ, ಚೆನ್ನಾಗಿ ಮಸಾಜ್ ಮಾಡಮ್ಮ. ಹಾಂ ಈಗ ಮಸಾಜ್ ಎಲ್ಲ ಆಯಿತು. ಖುಷಿ ಮಲಗ್ತೀಯ ಒಂದು ಸ್ವಲ್ಪ ಹೊತ್ತು? ಅಮ್ಮ ಇದು ನಾನು ಎತ್ತಿಡ್ತೀನಿ. ಭಾವನಾ, ಭಾವನಾ, ಸೌಪರ್ಣಿಕಾ, ನೀನಾ? ಹೌದು ನಾನೇ. ಓಹ್, ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಒಂದು ಸಣ್ಣ ಇಶ್ಯೂ ಇತ್ತು, ಕ್ಲಿಯರ್ ಮಾಡೋದಕ್ಕೆ ಬಂದಿದ್ದೀನಿ. ಕೂತ್ಕೋಬೋದಾ? ಕೂತ್ಕೊಳ್ಳಮ್ಮ. ಕೂತ್ಕೊಳ್ಳಿ ಸರ್. ಭಾವನಾನ್ ಕರೀರಿ. ಭಾವನಾ, ಭಾವನಾ, ಯಾರೋ ಒಬ್ಬ ಇನ್ವೆಸ್ಟರ್ ನಮ್ಮಣ್ಣ ಸಾಲ ಕೊಡಬೇಕು ಅಂತ ಕೇಸ್ ಹಾಕಿದ್ದಾನೆ. ಆ ಕೇಸ್ ಈಗ ಕಂಪ್ನಿ ಮೇಲೂ ಆಗಿದೆ. ಸೊ ಈ ಕೇಸ್ ಕೋರ್ಟಿಗೆ ಬಂದಾಗೆಲ್ಲ ನೀನು ಕೋರ್ಟ್ನ ಅಟೆಂಡ್ ಮಾಡಬೇಕಾಗತ್ತೆ. ನಾನು ಆವತ್ತೇ ಎಲ್ಲ ಪೇಪರ್ಸಿಗೂ ಸೈನ್ ಮಾಡಿ ಕೊಟ್ಟಿದ್ದೀನಲ್ವಾ, ನಾನು ಯಾಕೆ ಕೋರ್ಟಿಗೆ ಹೋಗಬೇಕು? ನೀನು ನನಗೆ ಸೈನ್ ಮಾಡಿ ಕೊಟ್ಟಿರ್ಬೋದು, ಆದರೆ ನಮ್ಮಣ್ಣ ಈ ಆಸ್ತಿನೆಲ್ಲ ನಿನ್ನ ಹೆಸ್ರಿಗೆ ಬರ್ದಿದ್ದಾನಲ್ವಾ, ಸೊ ಇದ್ರ ರೆಸ್ಪಾನ್ಸಿಬಿಲಿಟಿ ನೀನೇ ತಗೋಬೇಕು. ಈಗಿರೋ ಪರಿಸ್ಥಿತಿನಲ್ಲಿ ನಾನು ಎಲ್ಗೂ ಹೋಗೋಕ್ಕಾಗಲ್ಲ. ಫೈನ್, ಒಂದು ಕೆಲಸ ಮಾಡೋಣ. ನನಗೂ ಶ್ರೀಕಾಂತ್ ಅರಸ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಪೇಪರ್ಸ್ ಮೇಲೆ ಬರೆದು ಸೈನ್ ಮಾಡಿಕೊಡು. ನಿಮ್ಮ ಹತ್ರ ಅಷ್ಟೊಂದು ದುಡ್ಡಿದೆಯಲ್ಲ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಸಾಲ ಕೊಟ್ಟು ಸಮಸ್ಯೆ ಬಗೆಹರಿಸ್ಕೊಳ್ಳಿ. ಶಭಾಷ್, ಇಷ್ಟೊಂದು ಇಂಟೆಲಿಜೆಂಟ್ ಆಗ್ಬಿಟ್ಯಾ ನೀನು. ಕರೆಕ್ಟ್. ಯಾವನೋ ಒಬ್ಬ ಬಂದು ನಿಮ್ಮಣ್ಣ ನನಗೆ ಸಾಲ ಕೊಡಬೇಕು ಅಂದಿದ ತಕ್ಷಣ ಅದು ಹೇಗೆ ಕೊಟ್ಬಿಡಕ್ಕಾಗತ್ತೆ? ನಮ್ಮಣ್ಣ ಸಾಲ ಕೊಟ್ಟಿದ್ದಾನೋ ಇಲ್ವೋ, ಅವ್ನು ಸಾಲ ಇಸ್ಕೊಂಡಿದ್ದಾನೋ ಇಲ್ವೋ ನಮ್ಗೆ ಹೇಗೆ ಗೊತ್ತಾಗಬೇಕು? ಯು ರೈಟ್.
ಒಂದು ಕೆಲಸ ಮಾಡು, ಇವಾಗ ಈ ಡಾಕ್ಯುಮೆಂಟ್ಸ್ಗಳಿಗೆಲ್ಲ ನೀನು ಸೈನ್ ಮಾಡಿಕೊಟ್ಬಿಡು. ಮುಂದಿನ ದಿನ ನಾನು ನೋಡ್ಕೋತೀನಿ. ಅಯ್ಯ ವಾ ವಾ ಮಗ ಮಗ ಹೋಗ್ಬಾ ಮಗ, ಒಳ್ಳೇದಾಗ್ಲಿ. ಏನಿಲ್ಲ, ಜಾಬಿಡು. ಏನು ಇಲ್ಲ, ಬಿಸ್ಲಿಗೆ ಮೈ ಬಿಸಿ ಆಗದ ಅಷ್ಟೇ. ಏನ್ ವೆಂಕಿ? ಏನು ಚಲ್ವಿಗೆ ಜ್ವರ ಬಂದೈತಾ? ಚಲ್ವಿ ಚಲ್ವಿ ಮೈಯೆಲ್ಲ ತುಂಬಾ ಸುಡ್ತೈತಲ್ಲವಾ? ನನ್ ಬಡ್ಕೋತೀನಿ ನಿನ್ಗೆ, ಎಷ್ಟು ಬೇಕೋ ಅಷ್ಟೇ ದುಡಿಯವ ಅಂತ. ನನ್ ಮಾತೇ ಕೇಳಕ್ಕಿಲ್ಲ ನೀನು. ಒತ್ತದ್ ಗುಣಕ್ಕಿಲ್ಲ, ಮಲ್ಗಕ್ಕಿಲ್ಲ. ಹಿಂಗ್ ಉಸಾರ್ ತಪ್ಪದ್ರೆ ನನ್ನನ್ ನೋಡ್ಕೊಳ್ಳೋರು ಯಾರು? ಅಂಗಡಿ ನೋಡ್ಕೊಳ್ಳೋರು ಯಾರು ಮಗ? ವಾ, ನಂಗೆ ಏನು ಆಗಿಲ್ಲ ಕಣ್, ನೀನ್ ಸುಮ್ನೆ ಇರವ. ಅವ್ನ್ ಏನೇನೋ ಹೇಳ್ತಾನೆ ಅಂತ ನಿಂಗೆ ಕೇಳ್ಬೇಡ, ಸುಮ್ನೆ ಇರು. ಅಕ್ಕ ಅಲ್ಲೇ ಡಬ್ಬ ಅದಲ್ಲಪ್ಪ, ಅದ್ರಲ್ಲೇ ಇಡು. ವೆಂಕಿ, ಇದನ್ನ ನನ್ಗೆ ಕೊಡ್ತಾ ಇದೀಯಾ? ಚಲ್ವಿ, ನೋಡ್ದಿಯೇನವ್ವ, ನಮಗೂ ಅವನಿಗೂ ಏನು ಸಂಬಂಧ ಇಲ್ದೇ ಇದ್ರು ನಮ್ಮನ್ ಎಷ್ಟು ಚಂದಾಗ್ ನೋಡ್ಕೋತಾವ್ನೆ. ಈಗಿನ ಕಾಲದಾಗೆ ಸಂಬಂಧಕ್ಕೆ ಬೆಲೆನೇ ಇಲ್ಲ ಅಂತಾರೆ, ಆದ್ರೆ ಇವನ್ ವಿಚಾರದಾಗೆ ಅದೆಲ್ಲ ಸುಳ್ಳಾಗೋಯ್ತು ಕಣವ್ವ. ಮಾತು ಬರ್ಲಿಲ್ಲ ಅಂದ್ರು ಮೂಗ್ ಭಾಷೆಲೆ ಎಲ್ರ ಮನ್ಸ್ನಾನು ಗೆಲ್ತಾವ್ನೆ ಕಣವ್ವ. ಚಲ್ವಿ, ತಕ ಇದಿಟ್ಕವ. ಅವ ಅವನು ನಿಂಗೆ ಅಂತ ಕೊಟ್ಟಿರೋದು, ನೀನ್ ಇಟ್ಕ. ಸರ್, ಡಾಕ್ಯುಮೆಂಟ್ಸ್ ಕೊಡಿ. ನೋಡಿ, ಈಗ ನಾವು ಏನು ಹೇಳ್ತಾ ಇದೀವೋ ಅದು ನಿಮ್ಮ ಒಳ್ಳೆಯದಕ್ಕೇ ಹೇಳ್ತಾ ಇರೋದು. ಸುಮ್ಮನೆ ಚಿಕ್ಕ ವಿಷಯನ ಯಾಕೆ ದೊಡ್ಡ ಮಾಡ್ತೀರಾ ಅಲ್ವಾ? ಅದಕ್ಕೆ ಜಸ್ಟ್ ಒಂದು ಸೈನ್ ಹಾಕ್ಬಿಡಿ, ಪ್ರಾಬ್ಲಮ್ ಸಾಲ್ವ್. ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ. ಕೊಡಮ್ಮ ಇಲ್ಲಿ. ಬಾಮ್ಮ. ಭಾವನಾ, ಇದ್ರಲ್ಲಿ ಒಂದ್ ಸೈನ್ ಮಾಡ್ಕೊಟ್ಬಿಡಮ್ಮ. ಅವ್ರು ಕೇಳ್ತಿರೋದು ಸೈನ್ ತಾನೆ, ಮಗುನಲ್ವಲ್ಲ. ಅಮ್ಮ, ಅವ್ರು ಮೊದಲೇ ಸರಿ ಇಲ್ಲ.
ಈಗ ಸೈನ್ ಮಾಡಿಸ್ಕೊಂಡು ಮುಂದೇನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಅಂತ ಭಯ ಆಗ್ತಿದೆ. ಏನು ಆಗಲ್ಲಮ್ಮ, ನಾನು ಎಲ್ಲ ಓದಿದ್ದೀನಿ, ಕರೆಕ್ಟಾಗೇ ಇದೆ. ಸೈನ್ ಮಾಡಿ ಕೊಟ್ಬಿಡಮ್ಮ. ವೆರಿ ಗುಡ್. ಸೈನ್ ಎಲ್ಲ ಕರೆಕ್ಟ್ ಆಗಿದೆ. ಸರಿ ಸರ್, ನೀವಿನ್ನು ಹೊರಡಿ. ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಖುಷಿಯಲ್ಲಿ ನಾನು ಅವಳನ್ನು ನೋಡಬೇಕು. ಅರೆ ಇದೇನಿದು, ನಮ್ಮ ಚಿನ್ನಮರಿ ಆಗಲಿ ಎದ್ದು ಓಡಾಡ್ತಾ ಇದೆ. ಹೇಗಿದ್ದೀರಿ? ನಾನಂತೂ ಇವಾಗ ಪರ್ಫೆಕ್ಟ್ಲಿ ಫೈನ್. ನೀವು ಬೇಜಾರು ಮಾಡ್ಕೊಂಡಿದ್ದಕ್ಕೋ ಏನೋ ದೇವ್ರು ನನ್ನ ಆಗ್ಲೇ ಹುಷಾರ್ ಮಾಡೇ ಬಿಟ್ಟ. ಜೊತೆಗೆ ಡಾಕ್ಟರ್ ಕೈಗುಣನೂ ಚೆನ್ನಾಗಿತ್ತು ಅನ್ಸುತ್ತೆ. ಕುಡಿ. ಇಲ್ಲ ಜಾನ್ವಿಯವರೇ, ಅವನ ಕೈಗುಣ ಚೆನ್ನಾಗಿಲ್ಲ, ಅದಕ್ಕೆ ಅವನ ಕೈಗೆ ಅವನೇ ಟ್ರೀಟ್ಮೆಂಟ್ ತಗೊಳ್ಳೋ ಹಾಗೆ ಮಾಡಿದ್ದೀನಿ. ಕುಡೀರಿ. ಏನು ಯೋಚನೆ ಮಾಡ್ತಿದ್ದೀರಾ? ಅಲ್ಲ, ನೀವು ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋಬೇಕಾಗಿತ್ತು ತಾನೆ. ಮುಖದಲ್ಲಿ ಇನ್ನೂ ಸುಸ್ತು ಕಾಣ್ತಾ ಇದೆ, ಆಗಲೇ ಎದ್ದಿದ್ದೀರಿ. ಅಯ್ಯೋ, ಯಾವತ್ತು ನಾನು ಜ್ವರ ಅಂತ ಹೀಗೆಲ್ಲ ಮಲ್ಕೊಂಡೋಳೆ ಅಲ್ಲ, ಇವತ್ತೇ ಮಲಗಿರೋದು ಇಷ್ಟೊತ್ತು. ಜೊತೆಗೆ ಎಕ್ಸಾಮ್ಸ್ ಬೇರೆ ಹತ್ರ ಬರ್ತಿದೆ. ಎಕ್ಸಾಮ್ ಟೈಮಲ್ಲಿ ಹೀಗಾಗೋತಲ್ಲ ಅಂತ ಭಯ ಆಗಿತ್ತು. ನಿಮ್ಮ ಆರೈಕೆಯಿಂದ ಬೇಗ ಹುಷಾರಾಗೋದೆ. ಇನ್ನೂ ನಿದ್ದೆ ಮಾಡಿದ್ರೆ ಅದ್ರ ಜೊತೆಗೆ ಉದ್ದೇಶನೂ ಇರಬೇಕು. ಉದ್ದೇಶ ಸರಿಯಾಗಿದ್ದರೆ ನಾವು ಜಗತ್ತನ್ನೇ ಗೆಲ್ಲಬಹುದು. ಹಾಗಿದ್ರೆ ಅಪ್ಪ ಹೇಳಿದ ಥರ ಭಯ, ನೀವು ಹೇಳಿದ ಥರ ಉದ್ದೇಶ, ಎರಡನ್ನೂ ಇಟ್ಕೊಂಡು ಎಕ್ಸಾಮ್ ಬರೀತೀನಿ. ಸರಿ ಸರಿ, ಚೆನ್ನಾಗಿ ಓದಲೇಬೇಕಲ್ಲ. ಯಾಕಂದ್ರೆ ನಾನು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಕೊಡಬೇಕು. ಹಾಗಿದ್ರೆ ನಾನು ಎರಡೆರಡು ಎಕ್ಸಾಮ್ ಫೇಸ್ ಮಾಡ್ಬೇಕಾ ಈಗ? ಆರಾಮಾಗಿ ಕುಡೀರಿ. ಒಂದು ನಿಮಿಷ ಬಂದೆ. ಹಾಂ. ಥ್ಯಾಂಕ್ಸ್ ರೀ. ಖುಷಿ ಪುಟ್ಟ, ಹೇಗಿದೆಯೋ ಬಂಗಾರಿ? ಖುಷಿ, ಬಾ ಇಲ್ಲಿ, ಬಾ ಇಲ್ಲಿ. ಮಗುನ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ಯಾ. ಯಾವಾಗ್ಲೂ ಅತ್ತೆ ಅತ್ತೆ ಅಂತ ನನ್ನ ಹಿಂದೆ ಓಡ್ ಬರ್ತಾ ಇದ್ಲು. ಇವತ್ತು ನನ್ನನ್ನ ನೋಡಿ ಹೆದರ್ಕೋತಾ ಇದ್ದಾಳೆ. ಎಷ್ಟು ಚೆನ್ನಾಗಿ ಮಂಕ್ ಬೂದಿ ಎರ್ಚಿದ್ಯಾ ಅಲ್ವಾ? ಅವಳು ಚಿಕ್ಕ ಮಗು, ಮಂಕ್ ಬೂದಿ ಎರ್ಚೋ ಅವಶ್ಯಕತೆ ಇಲ್ಲ. ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಇವಳಿಗೆ ಗೊತ್ತಾಗುತ್ತೆ. ಮಾತಿಂದ ಪ್ರೀತಿ ತೋರ್ಸೋದಕ್ಕೂ ಮನ್ಸಿಂದ ಪ್ರೀತಿ ತೋರ್ಸೋದಕ್ಕೂ ವ್ಯತ್ಯಾಸ ಇವಳು ಗುರ್ತಿಸ್ತಾಳೆ. ಓ, ಹಾಗಾದ್ರೆ ನಾನು ಇವಳನ್ನ ಬರೀ ಬಾಯಿ ಮಾತಿಂದ ಪ್ರೀತಿ ಮಾಡ್ತಿದ್ದೀನಿ ಅಂತನಾ? ನೋಡು, ನೀನ್ ಇವಳನ್ನ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಅವಳು ಯಾವತ್ತಿದ್ರು ನನಗೆ ಸೇರ್ಬೇಕಾದವಳೆ. ನೀನು ಅದೇನೋ ಹೇಳ್ತಾರಲ್ಲ, ಕೇರ್ ಟೇಕರ್. ನೀನು ಅವಳಿಗೆ ಕೇರ್ ಟೇಕರ್ ಮಾತ್ರ. ಹೇಗೆ ನಾವು ನಮ್ಮ ಅಣ್ಣನ ಆಸ್ತಿಗೆ ಕಾವಲ್ಗಾರೋ, ಹಾಗೆ ನೀನು ಅವಳಿಗೆ
ನೀನು ಈ ರೀತಿ ಮಾತಾಡಿದ ತಕ್ಷಣ ಖುಷಿ ಕರಗಬಹುದೇನೋ, ಆದರೆ ನಾನು ಕರಗಲ್ಲ. ನೀನು ಇವಳನ್ನ ಎಷ್ಟು ಪ್ರೀತಿಸ್ತೀಯೋ ಅದಕ್ಕಿಂತ ಹೆಚ್ಚಾಗಿ ನಾನು ಕೂಡ ಅವಳನ್ನ ಪ್ರೀತಿಸ್ತೀನಿ. ಇನ್ಫ್ಯಾಕ್ಟ್ ನೀನು ಬರೋದಕ್ಕಿಂತ ಮುಂಚೆ ನಾನು ಖುಷಿನ ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ದೆ. ನೀನು ಬಂದು ಅವಳ ತಲೆ ಕೆಡಿಸಿ ಇವತ್ತು ಇಲ್ಲಿಗೆ ಕರ್ಕೊಂಬಂದು ನಿನ್ನ ಜೊತೆ ಇಟ್ಕೊಂಡಿದ್ಯಾ. ಹಾಗಂತ ನಾವೇನು ಅವಳನ್ನ ಇಷ್ಟಪಟ್ಟು ನಿನ್ನ ಜೊತೆ ಕಳಿಸ್ಕೊಡ್ಲಿಲ್ಲ. ಖುಷಿಯಾಗಿರ್ಲಿ ಅಂತ ಮಾತ್ರ ಇಲ್ಲಿಗೆ ಕಳಿಸ್ಕೊಟ್ಟಿದ್ದು ಮಾತ್ರಕ್ಕೆ ಅವಳು ನೀನು ಮಗಳಾಗಿ ಬಿಡಲ್ಲ. ಖುಷಿ ಯಾವತ್ತಿದ್ರು ನನಗೆ. ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಡಾಕ್ಟ್ರು ಇವ್ರ ಕಾಳು ನೋಡ್ಬಿಟ್ಟು ಸರಿ ಹೋಗ್ತಾಳೆ ಅಂತ ಹೇಳಿದ್ರು. ಸ್ವಲ್ಪ ಫಿಸಿಯೋಥೆರಪಿ ಅದು ಇದು ಅಂತ ಹೇಳಿದ್ರು. ಸ್ವಲ್ಪ ಖರ್ಚಾಗುತ್ತೆ ಅಷ್ಟೇ. ಎಲ್ಲ ಮಾಡಿಸಿದ್ರೆ ಅವಳ ಕಾಲು ಸರಿ ಹೋಗುತ್ತೆ.